ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರುಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಹಾಗೆ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಜಾತ್ರೆ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಜಾತ್ರೆ ದಿನ ನಾನು ತಂದಿರೋಂಥ ಮೀಶೋದಲ್ಲಿ ಈ ಎಲ್ಲ ಡ್ರೆಸ್ಗಳು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ಇವರು ಸೈಜ್ ವೈಸ್ ಎಲ್ಲ ಕರೆಕ್ಟಾಗಿದೆ. ರಂಗೋಲಿ ಹಾಕಿದ್ದಾರೆ. ನಾನು ತಂದ ಬಟ್ಟೆಗಳನ್ನೆಲ್ಲರೂ ಹಾಕ್ಕೊಳ್ತಾ ಇದ್ದಾರೆ. ಇದು ಕೂಡ ಮೀಶೋದಲ್ಲೇ ತೊಗೊಂಡಿದ್ದು. ನಮ್ಮ ಮನೆಗೆ ಖುಷಿ ರಾಣಿ ರೆಡಿ ಆದಳು. ಎಲ್ರಿಗೂ ಅವ್ರವ್ರ ಬಟ್ಟೆಗಳನ್ನು ನಾನು ಕೊಟ್ಟೆ. ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಎಲ್ರಿಗೂ ಬ್ಲೂ ಕಲರು, ಸ್ಕೈ ಬ್ಲೂ ಕಲರ್ ಮಾಡಿದ್ದೆ ಮಕ್ಕಳಿಗೆಲ್ಲ. ಹಾಗಾಗಿ ಅವರೆಲ್ಲ ಹಾಕ್ಕೊಂಡು ಜಾತ್ರೆಗೆ ರೆಡಿ ಆದರು. ನಾನು ಕೂಡ ರೆಡಿ ಆದೆ. ಇದು ಕೂಡ ಲ್ಯಾವೆಂಡರ್ ಕಲರು ಮೀಶೋದಲ್ಲೇ ತೊಗೊಂಡಿದ್ದು, ಕಾಟನ್ನು ತುಂಬ ಚೆನ್ನಾಗಿತ್ತು. ಮತ್ತು ಲುಕ್ ವೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೀಶೋದಲ್ಲೇ ತೊಗೊಂಡಿದ್ದು. ವೇಲ್ ಆಗಿರ್ಬೋದು, ಡ್ರೆಸ್ಸು ಕಲರು ತುಂಬ ಚೆನ್ನಾಗಿತ್ತು. ಹಾಗೆ ಜಾತ್ರೆಗೆ ಬಂದ್ವಿ. ನಾನು ಮಾರ್ನಿಂಗಿಂದ ವಿಡಿಯೋ ಶೂಟ್ ಮಾಡಿಲ್ಲ, ಬಟ್ ಕೆಂಡಾರ್ಚನೆ ನಡೆಯುವಂಥ ಸಮಯನ ಮಾತ್ರ ನಾನು ಶೂಟ್ ಮಾಡಿದ್ದೀನಿ. ಇದು ನನ್ನ ಆರಾಧ್ಯ ದೇವರಾದಂಥ ಶ್ರೀ ಬೂದಿಸ್ವಾಮಿಯ ಜಾತ್ರೆ, ಊರ ಹಬ್ಬ ಅಂತಲೇ ಹೇಳ್ಬೋದು. ಈ ಒಂದು ಜಾತ್ರೆ ವಿಶೇಷ, ನನಗಂತೂ ತುಂಬ ವಿಶೇಷ. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನು ಕಾಪಾಡ್ತಾ ಇರೋದು ಈ ದೇವರೇ. ಈ ದೇವರ ಆಶೀರ್ವಾದನೇ ಮುಂದಿನ ಹೆಜ್ಜೆಗೆ ದಾರಿ ಅಂತ ಹೇಳ್ಬೋದು. ಯಾರಿಲ್ಲ ಅಂದರೂ ಈ ದೇವರಿದೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಬದುಕ್ತಾ ಇರೋದು. ಹಾಗೆ ಈ ವಿಡಿಯೋ ಯಾಕೆ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲರೂ ಸಿಗೋಂತಹ ಒಂದು ದಿನ ಅಂತ ಹೇಳ್ಬೋದು. ಹಾಗಾಗಿ ಇದು ನೋಡಿ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸಿಕ್ಕಿದ್ದಾಳೆ ಅವಳ ಮಕ್ಕಳ ಜೊತೆ. ತುಂಬ ಖುಷಿ ಆಯಿತು. ಹಾಗೆ ಜಾತ್ರೆ ವಿಡಿಯೋನ ಹಾಕ್ತೀನಿ, ನೋಡಿ, ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊತ್ಕೊಂಡೇನೋ ಹೆಣ್ಮಕ್ಳು ಎಲ್ಲರೂ ಬಂದಿದ್ದಾರೆ ನೋಡಿ ಅದರ ಸೇವೆ ಮಾಡೋದಕ್ಕೆ. ಹಾಗೆ ಭಕ್ತಾದಿಗಳು, ನಮ್ಮ ಊರಿನ ಹೊರಗಿನ ಎಲ್ಲ ಭಕ್ತಾದಿಗಳು ಕೂಡ ಬಂದಿದ್ದಾರೆ ಜಾತ್ರೆ ವಿಡಿಯೋ ನೋಡಿ. ಯಾರು ಹಾಡ್ರಿ ಒಬ್ಬ ಈ ಪಲ್ಲಕ್ಕಿಯನ್ನ ನಾವು ಹೊಸದಾಗಿ ನಾವೇ ಸ್ವಂತ ಖರ್ಚಿಂದ ಮಾಡಿಸಿಕೊಡ್ತೇವೆ ಅಂತಂದು ಹೇಳಿದ್ರು. ಅದೇ ತರ ಅವರು ಸ್ವಾಮಿಯ ಆಶೀರ್ವಾದದಿಂದ ಈ ಹೊಸ ಪಲ್ಲಕ್ಕಿಯನ್ನ ಅವರೇ ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರೂ ಚಪ್ಪಾಳಿಕೆ ಮುಖಾಂತರ ಅವರಿಗೆ ಸ್ವಾಗತಿಸಬೇಕು. ಅವರು ಕಾರವಾರ ಜಿಲ್ಲೆ ಸಿರ್ಸಿ ತಾಲೂಕು ಬನವಾಸಿ ಹೋಬಳಿಯ ನೆರೂರು ಗ್ರಾಮದ ದೇವನಂತ ಭೂಜಪ್ಪನವರ ಮಗನಾದಂತ ಷಣ್ಮುಖಣ್ಣನವರು ಇಲ್ಲಿ ಬಂದಿದ್ದಾರೆ. ಅವರು ಈ ಪಲ್ಲಕ್ಕಿಯನ್ನ ಇಡೀ ಸ್ವಂತ ಖರ್ಚಿನಿಂದ ಅವರು
ನಿಭಾಯಿಸಿ ಈ ನಮ್ಮ ಸ್ವಾಮಿಗೆ ಒಂದು ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಚಿಕ್ಕಮೂರು ಗ್ರಾಮಸ್ಥರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಿದೆ. ಅವರಿಗೆ ಅವರಪ್ಪನ ನೆನಪಿಗೋಸ್ಕರ 50,000 ರೂಪಾಯಿ ಕೊಡ್ತಾರೆ ಅಂತಿದ್ದಾರೆ. ಇನ್ನೂ ಸರ್ಕಾರ ಹೆಚ್ಚಿನ ಕೊಡ್ಲಿ ಅಂತ ಬೇಡ್ಕೊಳ್ತೇವೆ. ಅದೇ ತರ ಒಬ್ಬರು ಹೇಳಿದ್ರು, ಈಗ ಅನೌನ್ಸ್ ಮಾಡುತ್ತೇನ ಮುಂದಕ್ಕೆ ಹೇಳ್ತೇವೆ. ಅವ್ರ ಹತ್ರ ಭೇಟಿಯಾಗಿ ಅವರು ಹುಡುಕಿಕೊಂಡು ಅವ್ರನ್ನ ಹಾಕಲ್ಲ. ಅದೇ ತರ ನಾವು ಮನೆಯಟ್ಟು ಅವ್ರ ಹತ್ರ ಭೇಟಿ ಅಲ್ಲ ಅಲ್ಲಿ ಪ್ರಸಾದವನ್ನು ಒಂದು ಎದೆ ರೂಪದಲ್ಲಿ ಚೆನ್ನಾಯಿತು. ಇದು ನಮ್ಮನೆ ಹೆಣ್ಮಕ್ಳು ಎಲ್ಲರೂ ಅವರ ಹರಕೆಗಳನ್ನು ತೀರಿಸ್ಕೊಂಡು ಬಂದು ಲಾಸ್ಟಲ್ಲಿ ನಿಂತಿದ್ದಾರೆ ನೋಡಿ. ಅಷ್ಟು ಜನ ಕೆಂಡಾರ್ಚನೆ ಮಾಡಿದ್ರು. ಪ್ರತಿ ವರ್ಷ ಏನಾದರೂ ಹೇಳ್ಕೊಂಡ್ರೆ ಕೆಂಡಾರ್ಚನೆ ಮಾಡ್ತಾರೆ. ಅದಾದಮೇಲೆ ಜಾತ್ರೆ ಎಲ್ಲ ಮುಗೀತು. ಅಲ್ಲೇ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಸಿಕ್ಕಿದ್ರು ನೋಡಿ. ಚೈಲ್ಡ್ಹುಡ್ ಫ್ರೆಂಡ್ಸು ನಿಜವಾದ ಫ್ರೆಂಡ್ಸು. ಇವರು ನನ್ನ ಕ್ಲೋಸ್ ಫ್ರೆಂಡ್ ಅವರಂದರೆ ನನಗೆ ತುಂಬ ಇಷ್ಟ. ಎಲ್ಲರೂ ಸಿಕ್ಕಾಗ ಖುಷಿಯಿಂದ ಮಾತಾಡ್ತಾರೆ. ಅದಾದಮೇಲೆ ದೇವಸ್ಥಾನಕ್ಕೆ ಊಟಕ್ಕೆ ಹೊರಟರು ನೋಡಿ. ಒಂದೇ ಥರ ಸೀರೆ ಮೀಶೋದಲ್ಲಿ ತೊಗೊಂಡಿರೋದು, ನಾನೇ ಕೊಡಿಸಿದ್ದೆ ಎಲ್ರಿಗೂ. ದೇವಸ್ಥಾನ ಊಟಕ್ಕೆ ಹೋದ್ವಿ. ದೇವಸ್ಥಾನ ಪ್ರಸಾದವನ್ನು ಅಲ್ಲೇ ತಿನ್ನಬೇಕು. ಎಲ್ಲರೂ ಕೂತ್ಕೊಂಡು ತಿಂದಾದಮೇಲೆ ಜಾತ್ರೆ ಒಳಗಡೆ ಹೊರಟ್ವಿ ನೋಡಿ. ಸಣ್ಣದಾಗಿ ಜಾತ್ರೆ ಕೊಡುತ್ತೆ. ಇದು ಪ್ರತಿ ವರ್ಷ ನಡೆಯುವಂಥ ಜಾತ್ರೆ. ಬೆಳಗಿಂದ ಶೂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾನು ಅಲ್ಲೆಲ್ಲ ಹೋಗಿಲ್ಲ. ಈ ಥರ ಚಿಕ್ಕ ಚಿಕ್ಕದ ಅಂಗಡಿ ಇದ್ವು. ಮಕ್ಕಳೆಲ್ಲ ಕೇಳಬೇಕಾ, ನಮ್ಮ ಬ್ಯಾಗೆಲ್ಲ ಖಾಲಿ ಖಾಲಿ. ನಾನು ಈ ರೀತಿ ಡ್ರೆಸ್ ಆಗಿದ್ದೆ. ನನ್ನ ಗೋಲ್ಡೆಲ್ಲ ಹಾಕ್ಕೊಂಡು ಮೀಶೋದಲ್ಲಿ ತೊಗೊಂಡಿರೋ ಎಲ್ರಿಗೂ ಒಂದೇ ಥರ ಕಲರ್ ಸ್ಯಾರಿ ಮಾಡಿದ್ದೆ. ನಾನು ಹಾಕ್ಕೊಂಡಿದ್ದೆ. ಇದು ನೋಡಿ, ವರ್ಷಕ್ಕೆ ಒಂದು ಸರಿ ಜಾತ್ರೆ ಅಂತ ಸೀರೆ ಹಾಕ್ಕೊಂಡಿದ್ದೆ. ಎಲ್ಲರೂ ನಮ್ಮ ಫ್ಯಾಮಿಲಿಯವರೆಲ್ಲರೂ ಬಂದಿದ್ದರು. ಎಲ್ರಿಗೂ ಪ್ರತಿ ವರ್ಷ ಒಂದೇ ಥರ ಸೀರೆ ಇರಬೇಕು. ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಬರೋದು ಈ ಒಂದು ಜಾತ್ರೆ ನೋಡೋದಕ್ಕೆ. ಅವರೆಲ್ಲರೂ ಖುಷಿಯಾಗಿದ್ದು ಹೋಗಲಿ ಅಂತ ಹೇಳಿ ಅನ್ನೋದು ನನ್ನ ಆಸೆ. ಹಾಗಾಗಿ ಎಲ್ರಿಗೂ ನಾನೇ ಸೀರೆ ಆರ್ಡರ್ ಮಾಡಿಕೊಡೋದು. ಪ್ರತಿ ವರ್ಷವೂ ಅವ್ರ ಖುಷಿ ನೋಡಬೇಕು. ಆ ಖುಷಿಗೆ ಇದನ್ನೇ ಇಲ್ಲ, ಪಾರ ಇಲ್ಲ. ಹಾಗಾಗಿ ಹೆಣ್ಮಕ್ಳು ಎಲ್ಲೇ ಇದ್ದರೂ ಖುಷಿಯಾಗಿರಬೇಕು. ತವ್ರ ಮನೆಗೆ ಬಂದಾಗ ಇನ್ನೂ ಖುಷಿಯಾಗಿರಬೇಕು ಅನ್ನೋದು ನನ್ನ ಆಸೆ. ನಮ್ಮ ತಾಯಿ ಕಡೆ ಸಂಬಂಧಿಕರಿರಲ್ಲ, ಎಲ್ಲರೂ ಸೇರ್ಕೊಂಡಿದ್ವಿ. ಎಲ್ಲರೂ ಒಟ್ಟಿಗೆ ಮಲಗ್ತಾ ಇದ್ವಿ. ಅವಾಗ ನೋಡಬೇಕು ನಮ್ಮ ದೊಡ್ಡಮ್ಮ, ನಮ್ಮ ಎಲ್ಲ ಆಂಟಿಯರು ನಾವೆಲ್ಲ ಮಲ್ಕೊಂಡು ಮಾತುಕತೆ, ನಗು. ನಮ್ಮ ದೊಡ್ಡಮ್ಮನ ಡ್ಯಾನ್ಸ್ ಶುರುವಾಯಿತು. ಅವರಿದ್ದರೆ ಯಾವಾಗಲೂ ಖುಷಿಯಾಗಿರ್ತಾರೆ ಎಲ್ಲರೂ. ನಾನು ಹಾಡು ಪ್ಲೇ ಮಾಡೋದು, ಅವರು ಡ್ಯಾನ್ಸ್ ಮಾಡೋದು, ಉಳಿದವರೆಲ್ಲ ನಗಾಡೋದು. ಈ ರೀತಿ ಎಲ್ಲರೂ ಸೇರಿಕೊಂಡು ಈ ರೀತಿ ಖುಷಿಯಾಗಿ ನಗಾಡ್ತಾ ಹಬ್ಬ ಕಳೆದಿದ್ದೇ ಗೊತ್ತಾಗಲಿಲ್ಲ. ನಮ್ಮ ದೊಡ್ಡಮ್ಮನ ಡ್ಯಾನ್ಸು, ಹಾಡು ಎಲ್ಲ ಫೇಮಸ್ಸು. ಇಲ್ಲಿ ನಗು, ಎಲ್ಲರೂ ನಕ್ಕು ಸತ್ತೋಗ್ತಾಯಿದ್ರು. ಯಾಕೆಂದರೆ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು. ಸೇರಿಕೊಂಡ್ರೆ ಈ ರೀತಿ ನಗು, ಡ್ಯಾನ್ಸ್ ಎಲ್ಲ ಇರುತ್ತೆ. ನಮ್ಮ ದೊಡ್ಡಮ್ಮನ ಡ್ಯಾನ್ಸ್ ಹಾಕಿದ್ದೀನಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಇನ್ನೊಬ್ಬರು ನಗಿಸೋದು ದೊಡ್ಡ ವಿಚಾರ. ಅವರು ಎಲ್ಲಿದ್ರೂ ಇದೇ ರೀತಿ ಎಲ್ಲರೂ ಖುಷಿಯಾಗಿರ್ತಾರೆ ಅವ್ರ ಡ್ಯಾನ್ಸ್ ನೋಡಿ. ನನ್ನ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮನೇಲೆಲ್ಲ ನೆಂಟರು ಬಂದಿದ್ರಲ್ವ ಹಬ್ಬಕ್ಕೆ. ಅದೇ ಟೈಮಲ್ಲಿ ನನ್ನ ಸಿಸ್ಟರ್ಗೆ ಬೊಕ್ಕೆ ಶಾಸ್ತ್ರ ಅಂತ ಹೇಳಿ ಮಾಡ್ತಾರಲ್ವ, ಹಾಗೆ ಸಿಂಪಲ್ಲಾಗಿ ಈ ಸೀರೆನ ಮೀಶೋದಲ್ಲಿ ಕೊಡಿಸಿದ್ದೆ ನಾನು. ಹಾಗೆ ಮಾಡಿದ್ವಿ. ಹಾಡನ್ನು ಕೇಳಿ ನಾನು ನಮ್ಮ ದೊಡ್ಡಮ್ಮ ಹೇಳಿದ್ವಿ. ಎಷ್ಟು ಖುಷಿಯಾಗಿ ಕೊಡ್ತಾಯಿತ್ತು. ಚೆನ್ನಾಗಿದೆ ಹಾಡುಗಳು. ದೊಡ್ಡಮ್ಮ ಎಲ್ಲರೂ ಸೇರಿದ್ರು, ಕುತ್ಕೊಂಡು ಅವಳಿಗೆ ಆಶೀರ್ವಾದ ಮಾಡಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಗಡ್ಡಿಯ ಸೀರೆ ತೋಪ ಮಿಸ್ಕ ಮ್ಯಾಲ ಮಾಡಿ ಹಸಿ ತಾಯಿ ಬಕ್ಕಿ ಹೆಂಗಿರಲವ್ವ ಈ ಮನೆಯೊಳಗ ಯಾಳ ಬೆಣ್ಣು ಬಾಗುವ
ತನಕ ಸೇರಿ ಜನಪದ ಹಾಡುಗಳನ್ನು ಹೇಳ್ತಾ ಕೇಳ್ತಾ ಎಲ್ಲರೂ ಅಳಕ್ ಶುರು ಮಾಡಿದ್ರು. ಇಲ್ಲಿ